ಏ ಸನ್ಯಾಸಿ, ಎಷ್ಟು ಪೊಗರಲ್ವ ನಿನ್ಗೆ? ಅಷ್ಟೋ ಇಷ್ಟೋ ಚಿಲ್ಲರೆ ತಂತ್ರ ಮಂತ್ರಗಳನ್ನು ಕಲ್ತು ಕಣ್ಕಟ್ಟ ಆಟ ಆಡೋ ನಿನಗೇ ಇಷ್ಟಿರ್ಬೇಕಾದ್ರೆ ಇನ್ನು ವರ್ಷಾನುಗಟ್ಲೆ ತಪಾಸು ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡಿರೋ ನನಗಿಷ್ಟು ದರ್ಪ ಇಟ್ಬೇಡ. ಈ ಭೈರವನ ಪ್ರತಾಪದ ಮುಂದೆ ನೀವೆಲ್ಲ ಏಕಶ್ಚಿತ್ ಕ್ರಿಮಿಗಳು. ಈ ನಿನ್ನ ಉದ್ದಟತನ ತೋರಿಸಿ ನನ್ನ ಎದುರುಗಡೆ ನಿಂತು ಮಾತಾಡೋ ಪ್ರಯತ್ನ ಮಾಡಿದ್ರೆ ಪರಿಣಾಮ ಏನು ಅಂತ ಗೊತ್ತಾಯ್ತಲ್ವಾ? ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಈ ನಿನ್ನ ಉಚ್ಚ ಪ್ರಯತ್ನ ನನ್ನ ಎದುರುಗಡೆ ಮಾಡಕ್ ಬರಬೇಡ. ಈ ಭೈರವನ ಕ್ರೌರ್ಯ ಏನು ಅಂತ ತೋರಿಸ್ಬೇಕಾಗುತ್ತೆ. ನನ್ನನ್ನ ಕೆದಕ್ಬೇಡ. ಮೂರ್ಖ, ನಿನ್ನ ಅಹಂಕಾರ ಮಿತಿ ಮೀರ್ತಾ ಇದೆ ಅನ್ನೋದು ಚೆನ್ನಾಗಿ ನೆನಪಿರಲಿ. ನಿನ್ನ ಪಾಪದ ಕೊಡಾನ ನೀನೇ ತುಂಬಿಸ್ಕೊಳ್ತಾ ಇದೀಯ. ಅದು ತುಂಬಿ ತುಳ್ಕೋಕ್ ಮುಂಚೆ ನಿನ್ನ ದುಷ್ಕೃತ್ಯಗಳಿಗೆ ಆ ಭಗವಂತ ಶಿಕ್ಷೆ ನೀಡ್ತಾನೆ ಅನ್ನೋದು ಚೆನ್ನಾಗಿ ನೆನಪಿರಲಿ. ಏ ಸನ್ಯಾಸಿ, ಈವರೆಗೂ ಯಾವ ದೇವರು ಕೂಡ ಈ ಭೈರವನ ಮುಂದೆ ಬಂದು ನಿಂತಿಲ್ಲ. ನಾನು ಆರಾಧಿಸೋ ಆ ಕಾಲ ಭೈರವ ನನ್ನ ಜೊತೆ ಇರೋವರೆಗೂ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ. ಭಗವಂತ ಅಂತೆ ಭಗವಂತ. ಓಹೋ, ನಿನ್ನ ಶಕ್ತಿ ಪರಾಕ್ರಮಗಳ ಬಗ್ಗೆ ನಿನಗೆ ಅಷ್ಟೊಂದು ವಿಶ್ವಾಸ ಅಲ್ವಾ? ನೋಡ್ತಾ ಇರು, ಆತನಿಂದಲೇ ನಿನ್ನ ಅವಸಾನ. ಇಂದಿನಿಂದಲೇ ನಿನ್ನ ಮರಣದ ಕ್ಷಣಗಣದ ಆರಂಭ. ನನ್ನ ಮಾತು ಸತ್ಯವಾಗಲೇಬೇಕು. ಹಾಗೇ ಆಗತ್ತೆ. ನೀನು ಅನುದಿನ ಅನುಷ್ಠಾನ ಮಾಡಿ ಆರಾಧನೆ ಮಾಡುವ ಕಾಲಭೈರವನ ಮೇಲಾಣೆ, ಕಾಲಭೈರವನ ಮೇಲಾಣೆ. ಅಮೃತ ಅವರೇ ಇಷ್ಟ ದಿನಕ್ಕೆ ಅವರಾಗೆ ನನಗೇನೋ ಹೇಳಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ದೇವ್ರೆ, ಇವತ್ತಾದರೂ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಐ ಲವ್ ಯು ಅಂತ ಹೇಳಿಸ್ಬಿಡಪ್ಪ. ಎಷ್ಟು ಸ್ನಿಗ್ಧವಾದ ಸೌಂದರ್ಯ ಅದು ನಿಮ್ಮದು. ನೋಡ್ದಾನೆ ನಿಂತುಬಿಡೋಣ ಅನ್ಸುತ್ತೆ. ಯಾಕೆ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ರೆ? ಅದೇನೋ ವಿಶೇಷವಾದ ವಿಚಾರ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಲ್ಲ, ಈಗ ನೋಡಿದ್ರೆ ಸುಮ್ಮನೆ ನಿಂತಿದ್ದೀರಾ. ಅದೇನು ಅಂತ ಹೇಳಿ. ಏನು ವಿಶೇಷನಾ? ಏನು ಇಲ್ವಲ್ಲ, ನನಗೇನು ಗೊತ್ತಿಲ್ಲ. ಮತ್ತೆ ಅತ್ತೆ ಏನೋ ದೊಡ್ಡದಾಗಿ ಹೇಳ್ತಾ ಇದ್ರಿ. ಮನೇಲೆಲ್ಲ ಡಂಗೂರ ಸಾರ್ಕೊಂಡು ಬಂದಿದ್ದೀರಾ. ನನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕು ಅಂತ ಅಮ್ಮನ ಹತ್ರ ಅಣ್ಣನ ಹತ್ರ ಎಲ್ಲ ಡ್ರಾಮಾ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಇಷ್ಟೆಲ್ಲ ಮಾಡಿ ಈಗ ಸುಮ್ಮನೆ ನಿಂತಿದ್ದೀರಾ? ನನಗದೆಲ್ಲ ಗೊತ್ತಿಲ್ಲ. ನೀವು ಏನು ಹೇಳಬೇಕು ಅನ್ಕೊಂಡಿದ್ದೀರಾ ಈಗ ಹೇಳಿ ಅಷ್ಟೇ. ಮೊದಲು ಪೂಜೆ ಮುಗಿಸ್ಕೊಂಡು ಬರೋಣ, ಆಮೇಲೆಲ್ಲ ಹೇಳ್ತೀನಿ. ಶೋರಾ ಪಕ್ಕನಾ?
ಅಬ್ಬಾ, ಥ್ಯಾಂಕ್ಸ್ ದೇವ್ರೆ. ನಾನು ಇದೇ ಕ್ಷಣಕ್ಕೆ ಕಾಯ್ತಾ ಇದ್ದೆ. ರೀ ಮಿಸ್ ಮಾಯಮ್ಮ, ನಿಂತ್ಕೊಳ್ರಿ, ನಾನು ಬರ್ತೀನಿ. ರೀ ತೆಂಗಿನಕಾಯಿ ಹಲೋ. ಹಾಂ ಸಂಜಯ್, ನಾಳೆ ಕಾನ್ಫರೆನ್ಸ್ಗೆಲ್ಲ ಸಿದ್ಧವಾಗಿದೆಯಾ? ಹಾಂ, ಆಮೇಲೆ ನಾಳೆ ನಾನು ಬರೋಕ್ಕಾಗದಿದ್ರೆ ನೀವೇ ಇದ್ದು ಎಲ್ಲ ಮ್ಯಾನೇಜ್ ಮಾಡಿಬಿಡಿ. ಓಕೆ. ರುದ್ರ, ಆ ಪರಮ ದುಷ್ಟ ಭೈರವನ ಅಹಂಕಾರ ಭಂಗವಾಗಬೇಕಾದರೆ ನೀನೇ ಸರಿಯಾದ ವ್ಯಕ್ತಿ. ಗೊತ್ತು, ನಿನ್ನಲ್ಲಿ ತಾಮಸ ಪ್ರವೃತ್ತಿಯೇ ಹೆಚ್ಚಾಗಿದೆ, ರಾಕ್ಷಸ ಗುಣವೇ ನಿನ್ನಲ್ಲಿ ಮೈ ತುಂಬಿದೆ. ಆದರೆ ಆ ಭೈರವನಿಗೆ ಎದುರಾಗಿ ಅವನ ಸರಿಸಾಟಿಯಾಗಿ ನಿಲ್ಲುವ ತರ ನಿನಗೆ ನಾನು ನನ್ನಲ್ಲಿರುವ ಎಲ್ಲ ಶಕ್ತಿಗಳನ್ನು ತುಂಬಿ ತಯಾರು ಮಾಡಬೇಕಾಗಿದೆ. ಆ ಕೆಲಸ ಈಗಿನಿಂದಲೇ ಶುರು ಮಾಡಬೇಕು ರುದ್ರ. ಬಾ ಬಾ ರುದ್ರ, ಬಾ ಬಾ. ಒಂದು ಮಹಾಯುದ್ಧಕ್ಕೆ ನಾನು ನಿನ್ನನ್ನು ಸಜ್ಜು ಮಾಡಬೇಕಾಗಿದೆ. ಬಾ ರುದ್ರ, ನನ್ನ ಬಳಿಗೆ ಬಾ. ಓಂ ನಮಃ ಶಿವಾಯ. 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 ಗುರುಗಳೇ, ನೀವಾ? ನನಗೆ ಗೊತ್ತಿಲ್ಲದೆ ಏನೇನೋ ಘಟನೆಗಳು ನನ್ನ ಕೈ ಮೀರಿ ನಡೀತಾ ಇದೆ. ಬೇಡ ಬೇಡ ಅಂದ್ರು ಕೆಲವೊಂದು ಭಾವನೆಗಳ ಸರಪಳಿಗಳಲ್ಲಿ ನನ್ನನ್ನ ಸುತ್ತಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ.